ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಹಾದಿ ತಪ್ತಾ ಇದೆಯಾ ಮತಪಟ್ಟಿ ಪರಿಷ್ಕರಣೆ? ಖಾಸಗಿ ಸ್ಥಳದಲ್ಲಿ ಎಸ್ಐಆರ್ ಅಧಿಕಾರಿಗಳ ಕೆಲಸ ಇದೇನಾ? ಹಾಗಾದ್ರೆ ಹಳ್ಳ ಹಿಡಿತಾ ಇದೆಯಾ ಎಸ್ಐಆರ್ ಪ್ರಕ್ರಿಯೆ? ಮತದಾರರ ಮತಪಟ್ಟಿ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು? ಮತಪಟ್ಟಿ ಪರಿಷ್ಕರಣೆ ವೇಳೆ ಪಕ್ಷಗಳ ಕರಪತ್ರ ಹಂಚ್ತಾ ಇರೋದು ಯಾಕೆ? ಎಸ್ಐಆರ್ ವಿಚಾರದಲ್ಲಿ ಜೋರಾಗ್ತಾ ಇದೆ ಆರೋಪ ಪ್ರತ್ಯಾರೋಪಗಳು. ಸರ್ಕಾರದಿಂದ ಮತಪಟ್ಟಿ ಪರಿಷ್ಕರಣೆ ದುರ್ಬಳಕೆ ಅಂತಿವೆ ವಿಪಕ್ಷಗಳು. ಆದ್ರೆ ವಿಪಕ್ಷಗಳ ವಿರುದ್ಧ ಬೆಟ್ಟು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಎಸ್ಐಆರ್ ಹೆಸರಲ್ಲಿ ನಡೀತಾ ಇದೆಯಾ ಚುನಾವಣಾ ಪ್ರಚಾರ? ನಿಜಕ್ಕೂ ಮನೆ ಮನೆಗಳಿಗೆ ಹೋಗ್ತಿದ್ದಾರಾ ಬಿಎಲ್ಒಗಳು? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಎಸ್ಐಆರ್ನ ಸ್ಫೋಟಕ ದೃಶ್ಯ. ಆಡಳಿತಾರೂಢ ಮತ್ತು ವಿಪಕ್ಷಗಳ ನಡುವೆ ಈ ಎಸ್ಐಆರ್ಗೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇವೆ. ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದುರ್ಬಳಕೆ ಆಗ್ತಾ ಇದೆಯಾ ಎಸ್ಐಆರ್? ಸಂಸದರಿಂದಲೇ ಎಸ್ಐಆರ್ ಮೂಲಕ ಜಿಬಿಎ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತಿದ್ದಾರಾ? ಅದಕ್ಕೆ ಅಂತ ಕರಪತ್ರವನ್ನು ಹಂಚ್ತಾ ಇದ್ದಾರೆ. ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳುವಂತ ಕೆಲಸವನ್ನ ಎಸ್ಐಆರ್ ಮೂಲಕ ಮಾಡ್ತಿದ್ದಾರಾ? ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತ ಜಯನಗರ ಅಲ್ಲಿ ಈ ರೀತಿ ಕರಪತ್ರ ಹಂಚಿರೋದು. ಎಸ್ಐಆರ್ ನೆಪದಲ್ಲಿ ಹಂಚಿಕೆ ಮಾಡಲಾಗ್ತಾ ಇದೆಯಾ ಚುನಾವಣಾ ಕರಪತ್ರ? ಎಂಎಲ್ಎ, ಎಂಪಿ, ಬಿಜೆಪಿ, ಜಿಬಿಎ ಚುನಾವಣಾ ಆಕಾಂಕ್ಷಿ ಅವರಿರುವಂತಹ ಕರಪತ್ರಗಳನ್ನ ಇಲ್ಲಿ ಹಂಚ್ತಿದ್ದಾರೆ. ಅವರ ಭಾವಚಿತ್ರ ಇರುವಂತಹ ಕರಪತ್ರ. ಸಂಸದ ತೇಜಸ್ವಿ ಸೂರ್ಯ, ಶಾಸಕ ಸಿಕೆ ರಾಮಮೂರ್ತಿ ಅವರ ಭಾವಚಿತ್ರ ಇದೆ ಕರಪತ್ರದಲ್ಲಿ. ಬಿಎಲ್ಒಗಳ ಮೂಲಕ ಕರಪತ್ರ ಹಂಚಿಕೆ ಮಾಡ್ತಿರುವಂತ ಆರೋಪ ಇದೆ. ಬಿಜೆಪಿಯ ಫೇಕ್ ಎಸ್ಐಆರ್ ಬಗ್ಗೆ ಕಾಂಗ್ರೆಸ್ನಿಂದ ದೂರು ಕೂಡ ಕೊಡಲಾಗಿದೆ. ಒಂದ್ ಕಡೆ ಬಿಜೆಪಿನೂ ಆರೋಪ ಮಾಡ್ತಿದೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಕೂಡ ಪ್ರತ್ಯಾರೋಪ ಮಾಡ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹೆಸರಿಗೆ ಮಾತ್ರ ಎಸ್ಐಆರ್, ಆದ್ರೆ ಚುನಾವಣಾ ಪ್ರಚಾರ ಮಾಡ್ತಿದ್ಯಾ ಬಿಜೆಪಿ ಅಂತ. ಸರ್ ಅಲ್ಲಿಂದ ಮನೆ ಮನೆ ಕೊಟ್ಟಿದ್ದಾರೆ, ರೆಸಿಡೆನ್ಸಿ ಅವ್ರು ನಮ್ಗೆ ಕಾಲ್ ಮಾಡಿ ಹೇಳಿದ್ದಾರೆ. ಇದು ಕಾಂಪ್ಲೇಂಟ್ ಅಲ್ಲ, ಇವ್ರ ಜೊತೆ ಇವ್ರು ಹೆಂಗ್ ಅಲೋ ಮಾಡ್ತಾರೆ ಸರ್? ಇವ್ರ ಜೊತೆಗೆ ಹೆಂಗ್ ಬರ್ತಾ ಇದ್ದೀರಾ? ಹೆಂಗ್ ಮೇಡಮ್ ಅಲೋ ಮಾಡ್ತೀರಾ ನೀವು ಪಕ್ಷದ್ದು? ಕಾಂಗ್ರೆಸ್ ಮಾಡ್ಸಕ್ ಇವ್ರು ಗೊತ್ತಿಲ್ವಾ? ಕಾಂಗ್ರೆಸ್ ಅವ್ರಿಗೆ ನೀವ್ ಹೆಂಗ್ ಅಲೋ ಮಾಡ್ತಾ ಇದ್ದ? ಅವ್ರಿಗೆ ಕೊಡ್ತೀರ ಅನ್ಕೊಂಡು ನಾವು ಮಾಡ್ತಾ ಇರೋದು. ಅವ್ರ ಜೊತೆ ನೀವ್ ಮಾಡ್ಬಿಡ್ರಿ. ಮನೆ ಮನೆ ಕೊಟ್ಟಿದ್ರೆ ನಮ್ ಕಂಪ್ಲೇಂಟ್ ಬಂದಿದೆ. ಸರ್ಕಾರದ ವಿರುದ್ಧವೇ ಗುಡುಕ್ತಾ ಇವೆ ವಿಪಕ್ಷಗಳು. ಬಿಎಲ್ಒಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದೆಯಾ ಸರ್ಕಾರ? ಖಾಸಗಿ ಸ್ಥಳದಲ್ಲಿ ಎಸ್ಐಆರ್ ಮಾಡ್ತಿದ್ದಾರೆ ಅಂತ ಬಿಎಲ್ಒಗಳ ಬಗ್ಗೆ ಪ್ರಶ್ನಿಸಿದ್ರೆ ಬಿಎಲ್ಒಗಳಿಂದ ಉತ್ತರವೇ ಇಲ್ಲ. ಒಂದೇ ಸ್ಥಳದಲ್ಲಿ ಮುಸ್ಲಿಮರನ್ನ ಸೇರಿಸಿ ಮತಪಟ್ಟಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ
ವಿಡಿಯೋ ಸಮೇತ ವಾಗ್ದಾಳಿ ನಡೆಸಿರುವಂತ ವಿಪಕ್ಷಗಳ ನಾಯಕರು. ಮತ್ತೊಂದ್ ಕಡೆ ಕಾಂಗ್ರೆಸ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವಿರುದ್ಧ ಏನ್ ಆರೋಪ ಮಾಡಿದೆ ಆ ವಿಡಿಯೋ ಕೂಡ ಈಗಾಗಲೇ ಬಿಡುಗಡೆ ಆಗಿದೆ, ನೀವು ಗಮನಿಸಿದ್ರಿ. ಈ ಆರೋಪ ಪ್ರತ್ಯಾರೋಪಗಳಿಂದ ಈಗ ಮತದಾರರು ಕನ್ಫ್ಯೂಸ್ ಆಗ್ತಿದ್ದಾರೆ. ನಿಜಕ್ಕೂ SIR ಅಂದ್ರೆ ಮತದಾರರ ಮತಪಟ್ಟಿ ಪರಿಷ್ಕರಣೆನ ಅಥವಾ ಇವರು ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರಾ ಅಂತ. ಮತ್ತೊಂದ್ ಕಡೆ ಖಾಸಗಿ ಸ್ಥಳದಲ್ಲಿ SIRಗಳು ಯಾಕೆ ಬಂದಿದ್ದಾರೆ, ಏನ್ ಮಾಡ್ತಿದ್ದಾರೆ ನೋಡಿ. ಗುಂಪು ಗುಂಪು ಕೂರಿಸ್ಕೊಂಡು ಈ ರೀತಿಯಾಗಿ ಮತ ಪರಿಷ್ಕರಣೆ ಮಾಡ್ತಿದ್ದಾರೆ ಅನ್ನೋ ಆರೋಪ. ರೂಲ್ಸ್ ಇದೆಯಾ? ನಿಮಗೇನು ಹೇಳಿರೋದು? ಮನೆ ಮನೆಗೂ ಹೋಗಿ ಮಾಡ್ಬೇಕಂತ ತಾನೆ. ನೀವು ಇಲ್ಲಿ ಮಾಡಿದ್ರೆ ಹೆಂಗೆ? ಅಲ್ಲ ಇಲ್ಲಿ ಮಾಡಿದ್ರೆ ಹೆಂಗೆ ನೀವೇ ಹೇಳಿ. ನಮ್ಗೆ ಆನ್ಸರ್ ಮಾಡಿ ನೀವು. ಇಲ್ಲಿ ಮಾಡೋದು ರೂಲ್ಸೇ ಇಲ್ಲ, ನಾವು ಕಂಪ್ಲೇಂಟ್ ಮಾಡ್ತೀರಿ. ಇಲ್ಲಿ ಮಾಡೋ ರೂಲ್ಸೇ ಇಲ್ಲ. ನೀವು ನಿನ್ನೆಯಿಂದ ಇಲ್ಲೇ ಕೊಡ್ತಾ ಇದ್ದೀರಾ. ಮನೆ ಮನೆಗೂ ಹೋಗೋ ರೂಲ್ಸು ನಿಮ್ಮದು. BLA 1 ಇವರೆಲ್ಲ ಎಲ್ಲಿ? ಇನ್ನ ಯಾರು ಬಂದಿಲ್ವಾ? 1 2 BLA 1 2 क्या करते होगा? ये नंबर लिख को दे डालो। नहीं हजरत एक ही ಅಲ್ಲ, ಮನೆ ಮನೆಗೂ ಹೋಗೋ ರೂಲ್ಸ್ ನಿಮ್ಮದು. ನಾವು ಕಂಪ್ಲೇಂಟ್ ಮಾಡ್ತೀರಿ, ನೀವು ಇದು ಮಾಡಿ. ನೀವು ನಿನ್ನೆನೂ ಇಲ್ಲೇ ಕೊಟ್ಟಿದ್ದೀರಾ. ಮನೆ ಮನೆಗೆ ಹೋಗ್ಬೇಕಂದ್ಬಿಡ್ತಾನೆ ನಿಮಗೆ ಟಿವಿನಲ್ಲಿ ಎಲ್ಲಾದ್ರಲ್ಲೂ 100 ಸಲ ಹೇಳಿದ್ದಾರೆ. ನೀವು ಈ ಥರ ಕೊಟ್ಟರೆ ಹೆಂಗೆ ಇದಾಗುತ್ತೆ ಹೇಳಿ ಮೇಡಮ್? BLA ನವ್ರು ಯಾರು? ಇಲ್ಲಿ ಮಾಡ್ಬೋದಾ? ಸ್ಕೂಲ್ನಲ್ಲಿ ಮಾಡೋ ರೂಲ್ಸ್ ಇದೆಯಾ? SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಮತದಾರರ ಮತಪಟ್ಟಿ ಪರಿಷ್ಕರಣೆಯನ್ನ ಮನೆ ಮನೆಗೆ ತೆರಳಿ BLOಗಳು BLA 1 BLA 2 ಅಂದ್ರೆ ಏಜೆಂಟ್ಗಳು ಅವ್ರ ಜೊತೆಗೆ ಹೋಗಿ BLOಗಳಿಗೆ ಏನ್ ಹೆಲ್ಪ್ ಬೇಕೋ, ಮತದಾರರಿಗೆ ಏನಾದ್ರೂ ಸಮಸ್ಯೆ ಆಗ್ತಿದ್ಯಾ ಅಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ವಾ, ಆ ಒಂದು ಹೆಲ್ಪ್ ಮಾಡುವಂತ ಕೆಲಸ ಮಾಡ್ಬೇಕು. ಆದ್ರೆ ಇಲ್ಲಿ ಮನೆ ಮನೆಗೆ ಹೋಗುವಂತ ಕೆಲಸ ಆಗ್ತಾ ಇಲ್ಲ ಅಂತ. ಇಲ್ಲಿ ಎಲ್ಲಾ BLOಗಳ ಮೇಲೂ ನಾವು ಆರೋಪ ಮಾಡೋದಕ್ಕಾಗಲ್ಲ, ಬೆಟ್ ಮಾಡಿ ತೋರ್ಸಕ್ಕಾಗಲ್ಲ. ಕೆಲವರು ಪಾಪ ಪ್ರಾಮಾಣಿಕವಾಗಿ ಮನೆ ಮನೆಗೆ ಹೋಗ್ತಾ ಇದ್ದಾರೆ, ಅವ್ರ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ, ಮತದಾರರ ಮತಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಕೆಲವರು ನೋಡಿ, ಮುಸ್ಲಿಮರನ್ನ ಒಟ್ಟಿಗೆ ಒಂದು ಜಾಗದಲ್ಲಿ ಕೂರಿಸ್ಕೊಂಡು ಮತಪಟ್ಟಿ ಪರಿಷ್ಕರಣೆ ಮಾಡ್ತಿದಾರಂತೆ. ಇದು ಯಾವ ಮಟ್ಟಕ್ಕೆ ಸರಿ? ಚುನಾವಣಾ ಆಯೋಗ ನಿಮಗೆ ಕೊಟ್ಟಿರುವಂತ ಗೈಡ್ ಲೈನ್ಸ್ ಏನು, ಕೊಟ್ಟಿರುವಂತ ತರಬೇತಿ ಏನು? ತರಬೇತಿಯ ಸಂದರ್ಭದಲ್ಲಿ ಇದನ್ನೇ ಹೇಳ್ಕೊಟ್ಟಿದ್ದ ನಿಮ್ಗೆ? ಯಾವುದೋ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿ, ಅಲ್ಲೊಂದು 3-4 ಮನೆ ಜನರನ್ನ ಕರೆಸ್ಕೊಳ್ಳಿ, ಈ ರೀತಿಯಾಗಿ ಮತಪಟ್ಟಿ ಪರಿಷ್ಕರಣೆ ಮಾಡಿ ಅಂತ ಹೇಳ್ಕೊಟ್ಟಿತ್ತ? ಹೀಗಾಗಿ ಈಗ ಚುನಾವಣಾ ಆಯೋಗ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಈ ರೀತಿ ಆದ್ರೆ SIR ಪ್ರಕ್ರಿಯೆಗೆ ಯಾರು ಕೂಡ ಸಹಕಾರ ಕೊಡೋದಿಲ್ಲ. ಮತದಾರರಿಗೆ ಹೆಂಗ್ ನಂಬಿಕೆ ಬರುತ್ತೆ?